ಹಾಯ್ ಎಲ್ರಿಗೂ ನಮಸ್ಕಾರ. ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ಮಂಗಳವಾರ ಈವ್ನಿಂಗ್ ಇಂದ ನಾನು ಲಾಗ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 2 ದಿನದ ಲಾಗ್ ಮಿಕ್ಸ್ ಅಲ್ಲಿದೆ, ಮಂಗಳವಾರ ಮತ್ತೆ ಬುಧವಾರ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ನನ್ನ ಮಗಳು ಸಂಜೆ ಟೈಮ್ ಇಷ್ಟೇ ಮಲ್ಕೋಬೇಡ ಅಂತ ಹೇಳಿದ್ರು. ನನ್ನ ಕಣ್ ತಪ್ಪಿಸಿ ಹೋಗಿ ಮಲ್ಕೊಂಡೇ ಬಿಟ್ಟಿರುತ್ತೆ. ಅದು ಸಂಜೆ ಟೈಮ್ ಮಲ್ಕೊಂಡ್ರೆ ನನಗೆ ತುಂಬಾನೇ ಹಿಂಸೆ ಅಂತ ಅನ್ಸುತ್ತೆ. ಅವಳು ಆಗ್ತಾನೆ ಸಂಜೆ ಟೈಮ್ ಮಲ್ಕೊಂಡು ಒಂದು 6:30-7 ಗಂಟೆಗೆ ಎದ್ದಿರುತ್ತೆ. ಇನ್ನು ಊಟ ಮಾಡಿ ಮತ್ತೆ ಮಲಗ್ಸಕ್ ಆಗಲ್ಲ. 10 ಗಂಟೆ 10 ವರ್ಷಕ್ಕೆ ನಾವು ಮಲಗ್ಸಕ್ ಆಗಲ್ಲ. ಏನಿಲ್ಲ ಅಂದ್ರು 1 ಗಂಟೆ 2 ಗಂಟೆ ತನಕನೂ ಎಚ್ಚರಾಗಿರ್ತಾಳೆ. ಅಷ್ಟೋ ತನಕ ನಮಗೆ ಆಟ ಆಡ್ಸಕ್ ಖಂಡಿತ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಬೆಳಗ್ಗಿಂದ ಕೆಲಸ ಮಾಡಿ ನಮ್ಗೊಂಥರ ಆಯಾಸ ಅಂತ ಅನಿಸಿರುತ್ತೆ. ಊಟ ಮಾಡಿದ ತಕ್ಷಣ ನಮಗೂ ಬೇಗನೆ ಮಲ್ಕೋಬೇಕಂತ ಅನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಇವು ಇಷ್ಟೊತ್ನಲ್ಲಿ ಮಲ್ಕೊಂಡ್ರೆ ನಮಗೆ ತುಂಬಾನೇ ಹಿಂಸೆ ಅಂತ ಅನ್ಸುತ್ತೆ. ನಾನು ಎಷ್ಟೊಂದು ಅವಾಯ್ಡ್ ಮಾಡ್ತೀನಿ ಸಂಜೆ ಟೈಮ್ ಮಲ್ಕೊಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಮಲ್ಕೊಂಡಿದ್ಲು. ನಾನು ಏನಾರು ಒಳಗಡೆ ಕೆಲಸ ಮಾಡ್ತಾ ಇದ್ದಾಗ ಹಂಗೆ ಅಲ್ಲೇ ಮಲ್ಕೊಂಡಿರುತ್ತೆ. ಹಾಗಾಗಿ ಅವಳ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮಂಗಳವಾರ ಅಲ್ವಾ, ಹಾಗಾಗಿ ತುಳಸಿ ಕಟ್ಟೆಗೆ ಬಂದ್ಬಿಟ್ಟು ತುಪ್ಪದ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೂ ಕೂಡ ದೀಪ ಹಚ್ಚಿ ತುಳಸಿ ಕಟ್ಟೆಗೂ ಕೂಡ ದೀಪನ ಇಡ್ತಾ ಇದ್ದೀನಿ. ಹಾಗೇನೆ ನಮ್ಮ ಯಜಮಾನ್ರು ಶನಿವಾರ ದೇವಸ್ಥಾನಕ್ಕೆ ಹೋಗಿದ್ದಾಗ ಜಲ್ಲಿ 1-2 ರೀತಿಯಾದ ಜಲ್ಲಿನ ತಗೊಂಡ್ ಬಂದಿದ್ರು. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಬಂದ್ಬಿಟ್ಟು ಮಾರ್ಕೆಟ್ ಒಳಗಡೆ ಇದೆ. ಅಲ್ಲಿ ನಮ್ಗೆ ಎಲ್ಲಾ ರೀತಿಯ ಐಟಮ್ಸ್ ಕೂಡ ಸಿಗುತ್ತೆ. ನಮ್ಗಿಂತ ಸಿಗುತ್ತೆ ಅಂತ ಸಿಗಲ್ಲ ಅನ್ನಂಗೆ ಇಲ್ಲ, ಪ್ರತಿಯೊಂದು ಕೂಡ ಅಲ್ಲಿ ಸಿಗುತ್ತೆ. ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಹಾಸನಲ್ಲಿ. ಹಂಗಾಗಿ ಅಲ್ಲಿಂದ ನನ್ಗೇನೇನ್ ಬೇಕು ಅಥವಾ ಅವ್ರಿಗೇನಾದ್ರು ಇಷ್ಟ ಆಗಿದ್ರೆ ಈ ರೀತಿಯಾಗಿ ತಂದು ಕೊಡ್ತಾರೆ. ಹಾಗಾಗಿ ಪಾಪುಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲಿ ಮಾಡ್ಕೊಬಹುದು. ಜಲ್ಲಿ, ಸಕ್ಕರೆ ಮತ್ತೆ ಹಾಲು ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಷ್ಟನ್ನೇ ಇದಕ್ಕೆ ಬೇಕಾಗಿರೋದು. ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಮತ್ತೆ ಹೆಚ್ಚಿಗೆ ಟೈಮು ಕೂಡ ತಗೊಳ್ಳಲ್ಲ. ಬೇಗನೆ 10 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ನಾನು ಸ್ವಲ್ಪ ಕಲರ್ ಆಗಿ ಕಾಣಿಸಿ ಅಂತ ಹೇಳ್ಬಿಟ್ಟು ಈ ತರ ಕಲರ್ ಆಗಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಮಗಳು ಅಷ್ಟೊಂದು ಏನು ಇಷ್ಟಪಟ್ಟದು ತಿನ್ನೋದಿಲ್ಲ. ಅಟ್ಲೀಸ್ಟ್ ಈ ರೀತಿಯಾಗಿ ಕಲರ್ ಆಗಿ ಕಾಣಿಸಿದ್ರೆ ತಿನ್ಲಿ ಅಂತ ಹೇಳ್ಬಿಟ್ಟು ಈ ತರ ಕಲರ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಅವಳು ಏನಂತ ಹೇಳಿದ್ರೆ, ಅವಳಿಗೆ ನಾನು ಪ್ರತಿದಿನ ಏನ್ ತಿನ್ನಿಸ್ತಾ ಇರ್ತೀನಿ ಅಂತದಷ್ಟೇ. ಅದು ಪ್ರತಿದಿನದಲ್ಲೂ ಅವಳು ತಿನ್ನ ಅಂತದ್ದು ಕೆಲವೊಂದೊಂದು ಫುಡ್ ಅಷ್ಟೇನೆ. ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ ಇಂಥದ್ದು, ಅನ್ನ, ಸಪ್ಪೆ ಅನ್ನ, ಅದು ಖಾರ ಅಂತೂ ಇಲ್ವೇ ಇಲ್ಲ. ಇನ್ನ ಮೊಟ್ಟೆ, ಬೇಯಿಸಿರೋ ಮೊಟ್ಟೆ ಅಷ್ಟೇನೆ. ಇನ್ನು ಆಮ್ಲೆಟ್ ಅಂತೂ ಇಲ್ವೇ ಇಲ್ಲ. ಇನ್ನು ಎಗ್ಗುಜಿ ಆ ತರದ್ದೆಲ್ಲ ಮುಟ್ಟು ಸಹ ನೋಡಲ್ಲ ಅವಳು. ಹೊಸ ಟೇಸ್ಟ್ ಅಂತ ಏನು ನೋಡೋದಿಲ್ಲ. ಮಕ್ಕಳಿಗೆ ಸ್ವೀಟ್ ಅಂದ್ರೆ ಎಷ್ಟು ಇಷ್ಟ. ಅವಳು ಈ ತರ ಸ್ವೀಟ್ ಮಾಡ್ಕೊಟ್ರು ಅಷ್ಟು ಇಷ್ಟ ಪಡೋದೇ ಇಲ್ಲ. ಟೇಸ್ಟ್ ಕೂಡ ನೋಡೋದಿಲ್ಲ. ಅದೇ ಒಂದು ಆಶ್ಚರ್ಯ ನನ್ಗೆ, ಏನಕ್ಕೆ ನನ್ನ ಮಗಳಿಗೆ ಈ ರೀತಿ ಎಲ್ಲಾರು ಇಷ್ಟಪಡ್ತಂದ್ರೆ, ಎಲ್ಲಾ ಮಕ್ಕಳು ಇಷ್ಟಪಟ್ಟು ಎಲ್ಲಾನು ತಿಂತವೆ ಅಂತ ಇಲ್ಲ. ಕೆಲವೊಂದೊಂದ್ ಮಕ್ಳು ಇಷ್ಟೆಲ್ಲಾನು ಇಷ್ಟಪಟ್ಟು ತಿಂತವೆ, ಕೆಲವೊಂದ್ ಮಕ್ಳು ಏನು ಇಷ್ಟಪಟ್ಟು ತಿನ್ನಲ್ಲ. ಆ ರೀತಿ ಇರುತ್ತೆ. ಈಗ ನನ್ ಮಗ್ಳು ಹಿಂಗಿದ್ದಾಳೆ ಅಂತ ಎಲ್ಲಾ ಮಕ್ಳು ಹಂಗೆ ಇರಲ್ಲ. ಅದೇ ಕೆಲವು ಎಲ್ಲಾನು ಇಷ್ಟಪಟ್ಟು ತಿಂತವೆ, ಕೆಲವೊಂದು ಏನು ಕೂಡ ಇಷ್ಟಪಡಲ್ಲ ನನ್ನ ಮಗಳ ತರ. ಆ ರೀತಿಯಾದ ಮಕ್ಕಳು ಕೂಡ ಇರ್ತವೆ. ಅಂಜಲಿ ಮಾಡ್ಕೊಟ್ರೆ ಅವಳು ಸ್ವಲ್ಪ ತಿಂದು ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ನಲ್ಲ ಅದೊಂದು ಚೂರು ತಿಂದು. ಬಟ್ ತುಂಬಾನೇ ಚೆನ್ನಾಗಿತ್ತು. ನಾನು ಇದು ಅಡ್ಗೆ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಮಾಡೋದು ಜಲ್ಲಿನ ಅಂತ ಹೇಳ್ಬಿಟ್ಟು. ನೀವೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಬೇಕಾದ್ರೆ ನಾನು ಹಾಕಿರ್ತೀನಿ. ಹಾಗೆ ಇದು ಬಂದ್ಬಿಟ್ಟು ಬುಧವಾರ ಮಾರ್ನಿಂಗ್ಗೆ ಫಿಶ್ಗಳನ್ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಬೆಳಗ್ಗೆನೆ ಈ ರೀತಿಯಾಗಿ ಫಿಶ್ಗಳನ್ನ ನೋಡಕ್ಕೇನೋ ಒಂಥರ ಕಲರ್ ಲೈಟು, ಅದ್ರೊಳಗೆ ಒಂದು ಬುದ್ಧ, ಅದ್ರೊಳಗೆ ಈ ರೀತಿಯಾಗಿ ಫಿಶ್ಗಳ ಆಟ ಆಡ್ತಾ ಇದ್ರೆ ಅದನ್ನ ನೋಡಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ನಂಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಈ ರೀತಿಯಾಗಿ ನೋಡ್ತಾ ಇದ್ರೆ ನಮ್ಗೆ ಏನೋ ಒಂದು ಟೆನ್ಷನ್ ಇರ್ಬೋದು ಅಥವಾ ಯೋಚನೆಗಳಿರ್ಬೋದು, ಏನೇ ಒಂದಿದ್ರು ಈ ರೀತಿಯಾಗಿ ಈ ಫಿಶ್ ಟ್ಯಾಂಕ್ ನೋಡ್ತಾ ಇದ್ರೆ ನಮ್ಗೆ ಅದೆಲ್ಲದೂ ಕೂಡ ಮರ್ತೋಗ್ಬಿಡುತ್ತೆ. ನೋಡ್ತಾ ಇದ್ರೆ ಅವುಗಳ ಜೀವನನೇ ಇಷ್ಟು ಚೆನ್ನಾಗಿರುತ್ತೆ. ಅವಕ್ಕೆ ಏನ್ ಯೋಚನೆ ಇರಲ್ಲ, ಚಿಂತೆ ಇರಲ್ಲ, ಏನಿಲ್ಲ. ಅವು ಪಾಡಿಗೆ ಅವು ಆಟ ಆಡ್ಕೊಂಡು ಹಾಕಿದ್ ಫುಡ್ ತಿನ್ಕೊಂಡು ಎಷ್ಟು ಚೆನ್ನಾಗಿರ್ತಾವಲ್ವಾ. ನಮ್ದೇ ಮನುಷ್ಯ ಜೀವನನೇ ಏನೇನೋ ಯೋಚನೆಗಳು, ಏನೇನೋ ಟೆನ್ಷನ್ಗಳು ಎಲ್ಲದೂ ಕೂಡ ಇರುತ್ತೆ. ಹಾಗಾಗಿ ಅದ್ರ ಕಲರ್ ಲೈಟ್ ಬೆಳಗ್ಗೆ ಹೊತ್ತಂತೂ ನಂಗೆ ಈ ಫಿಶ್ ಟ್ಯಾಂಕ್ ನೋಡಕ್ಕಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಸಂಜೆ ನೈಟ್ ಮತ್ತೆ ಬೆಳಗ್ಗೆ ಟೈಮ್ ತುಂಬಾನೇ ಇಷ್ಟ ಆಗುತ್ತೆ ಮಾತ್ರ. ಹಂಗಾಗಿ ಇವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ. ಆ ಗೋಲ್ಡ್ ಫಿಶ್ ಇದೆಯಲ್ಲ, ಅದು 2-3 ಸಲ ನನ್ನ ಮಗಳಿಗೆ ಕೈ ಕಚ್ಚಿಬಿಟ್ಟಿದೆ. ಅದು ಕಂಡ್ರೆ ನನ್ನ ಮಗಳಿಗೆ ಅಂದ್ರೆ ಇಷ್ಟನೇ, ಬಟ್ ಅಷ್ಟೊಂದ್ ಹತ್ರ ಹೋಗಲ್ಲ ಅದ್ರ ಹತ್ರ.
ಹಾಗೆ ನನ್ನ ಮಗಳು ಗೊಂಬೆಗಳಿಗೆ ಇನ್ನು 2 ಗೊಂಬೆಗಳು ಜಾಯಿನ್ ಆಗಿದ್ದಾವೆ. ಅದು ಬೇಡ ಬೇಡ ಅಂತ ಹೇಳಿದ್ರು ತೆಗೆಸ್ಕೊಂಡು ಬಂದೈತೆ. ಅದು ಗೊಂಬೆ ತೆಗೆಸ್ಕೊಂಡ್ಬಂದ್ರೆ ನನಗೆ ಬೈತಾರೆ. ಅವಳಿಗೆ ತಕ್ಕೊಡು ಅಂತ ನಾನೇನು ಹೇಳಲ್ಲ, ಕರ್ಕೊಂಡೋಗಿ ಅಂತ ನಾನೇನು ಹೇಳೋದಿಲ್ಲ. ಅದು ಹೊರಗಡೆ ಕರ್ಕೊಂಡೋದಾಗ ಗೊಂಬೆಗಳು ಬೇಕು ಅಂತ ಹಠ ಮಾಡೇ ಮಾಡ್ತವೆ. ಸೊ ಹಂಗಾಗಿ 2 ಎಲಿಫೆಂಟ್ ತೆಗೆಸ್ಕೊಂಡ್ಬಂದೈತೆ. ಅದು ಪಿಂಕ್ ಕಲರ್ ಅದಂತೆ, ದೊಡ್ಡದು ಇದೆಯಲ್ಲ ಅದು ನಾನಂತೆ, ಅಂದ್ರೆ ಯಾರು ಅದ್ರ ಜೊತೆಗಿರುತ್ತೆ ಅದು. ಅವರಪ್ಪ ಇದ್ರೆ ಅವರಪ್ಪ ದೊಡ್ಡ ಎಲಿಫೆಂಟು, ಪುಟಾಣಿದು ಚಿಕ್ಕದು ಎಲಿಫೆಂಟ್ ಇದೆಯಲ್ಲ ಅದು ನಾನು ಅಂತ. ಯಾರು ಜೊತೆಗಿರ್ತಾರೆ ಅವರಿಗೆ ಅದು ಕಂಪೇರ್ ಮಾಡಿ ಹೇಳ್ತಾ ಇರುತ್ತೆ. ಖುಷಿ, ಏನು ಮಾಡೋಕ್ಕಾಗಲ್ಲ. ತಕ್ಕೊಡ್ಬೇಡಿ ಅಂತ ಹೇಳಿದ್ರು, ತೆಗೆದ್ಬಿಟ್ಟು ಕರ್ಕೊಂಡು ಬರ್ತಾರೆ. ಇವತ್ತಿನ ಬೆಳಗ್ಗೆನೆ ತಿಂಡಿ ಬಂದ್ಬಿಟ್ಟು ನಾನು ಪಲಾವ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಕಟ್ಟಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಬೇಗನೆ ಆಗುತ್ತೆ ಪಲಾವ್ ಅಂತ ಹೇಳ್ಬಿಟ್ಟು ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಈ ಪಲಾವ್ಗೆ ಯಾವುದೇ ರೀತಿಯ ಮಸಾಲೆನೂ ಕೂಡ ರುಬ್ಬಿಸ್ಕೊಳ್ದಲೆ ಹಾಗೇನೆ ಮಾಡ್ಕೊತಾ ಇದ್ದೀನಿ. ಹಾಗೇನು ಮಸಾಲೆ ರುಬ್ಬಿಸ್ಕೊಳ್ದಲೆ ಹಾಗೆ ಮಾಡಿದ್ರು ಕೂಡ ಪಲಾವ್ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾವು ಯಾವಾಗಲೂ ಅಷ್ಟೇ ಇದೇ ರೀತಿಯಾಗಿ ಮಾಡ್ಕೊಳ್ಳೋದು, ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೇಗನೂ ಕೂಡ ಮಾಡ್ಕೊಬೋದು, ನಮ್ಗೇನಾದ್ರು ಟೈಮ್ ಇಲ್ಲ ಅಂತ ಹೇಳಿದಾಗ. ಇದಿಷ್ಟನ್ನು ಕೂಡ ನಾನು ಒಗ್ಗರಣೆಗೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು, ಈಗ ಹಸಿ ಅವರೆಕಾಳು ಸೀಸನ್ ಅಲ್ವಾ, ಹಂಗಾಗಿ ಹಸಿ ಅವರೆಕಾಳು ಹಾಕೊಂಡು ಪಲಾವ್ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ತರಕಾರಿನೂ ಕೂಡ ಇತ್ತು, ಕ್ಯಾರೆಟು ಚುಟ್ಟು ಮತ್ತೆ ಬೀಟ್ರೂಟು ಎಲ್ಲದೂ ಇತ್ತು. ಹಾಗಾಗಿ ಅದೆಲ್ಲ ಸೇರಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಬೇಗನೂ ಕೂಡ ಆಯಿತು, ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ನಂದು ಕೂಡ ತಿಂಡಿನ ಮುಗಿಸ್ಕೊಂಡು ಪಾಪುಗೂ ಕೂಡ ತಿಂಡಿನ ಮಾಡಿಸಿ ಬೇಗನೆ, ಇನ್ನು ನೆನ್ನೆಲ್ಲ ಮೊನ್ನೆಲ್ಲ ಫುಲ್ ಮೋಡ ಇತ್ತು, ಇವತ್ತು ಚೆನ್ನಾಗಿ ಬಿಸಿಲಿತ್ತಲ್ಲ ಅಂತ ಹೇಳ್ಬಿಟ್ಟು ಪಾಪುಗೆ ಕಟ್ಟಿಂಗ್ ಮಾಡ್ಸೋಣ, ಕೂದಲು ಬೇಗನೆ ಬೆಳೆದ್ಬಿಡುತ್ತೆ, ಹಾಗಾಗಿ ಕಟ್ಟಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದು 11:30-12 ಗಂಟೆಗೆ ಕರ್ಕೊಂಡೋದ್ವಿ. ಇನ್ನು ಬೆಳಗ್ಗೆನೆ ಮಾಡಿಸಿದ್ರು ಆ ಬಿಸಿನೀರು ಅಷ್ಟು ಕಾದಿರಲ್ಲ, ಮತ್ತೆ ಥಂಡಿ ಗಾಳಿನೂ ಕೂಡ ಅಲ್ವಾ, ಚಳಿ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಕರ್ಕೊಂಡೋಗೋಣ ಒಂದು 11:30 ಅಂತ ಹೇಳ್ಬಿಟ್ಟು ನಾನು ಮತ್ತೆ ನಮ್ಮ ಯಜಮಾನ್ರು ಪಾಪುನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ಅಂದ್ರೆ ಅವ್ರೊಬ್ರೇ ಆದ್ರೆ ಇಟ್ಕೊಳ್ಳೋ ಕಷ್ಟ, ಅವಳು ಅಳ್ತಾಳೆ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲ ನಾನೇನು ಹೋಗೋದಿಲ್ಲ, ಅವಳನ್ನ ಇಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟ, ಅಳುತ್ತಾಳೆ ತುಂಬಾನೇ. ಹಂಗಾಗಿ ನಾನಾದ್ರೆ ಅದು ಇದು ತೋರಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಬಟ್ ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಯಾಕೆ ಬೇಡ, ಏನಕ್ಕೆ ಬೇಡ, ನಡಿ. ದಾರಿ ಗೊತ್ತಾಗಲ್ಲ, ವೆಹಿಕಲ್ ಅದು ಒಳಗಡೆನೂ ಕೂಡ ಹೋಗೋದಿಕ್ ಬಿಡ್ಲಿಲ್ಲ ನಮ್ಗೆ, ಕಟಿಂಗ್ ಶಾಪ್ ಒಳಗಡೆನೂ ಕೂಡ ಹೋಗೋದಿಕ್ಕೆ. ಇನ್ನೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಇನ್ಯಾವತ್ತೇ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅವಳನ್ನ. ಅಂದ್ರೆ ಕೆಲವೊಂದ್ಸಲ ತುಂಬಾ ಹಠ ಮಾಡಿದಾಗ ನಾವು ತುಂಬಾನೇ ಅಳಿಸ್ಕೊಂಡು ನಾವು ಕಟಿಂಗ್ ಮಾಡ್ಸಕ್ ಆಗೋದಿಲ್ಲ. ಅವಳು ವಾಂತಿ ಎಲ್ಲ ಮಾಡ್ಕೊಂಡ್ಬಿಡ್ತಾಳೆ ಜಾಸ್ತಿ ಹತ್ಬಿಟ್ರೆ, ಅದೊಂದು ನನಗೆ ತುಂಬಾನೇ ಭಯ ಅಂತ ಅನಿಸ್ಬಿಡುತ್ತೆ. ಹಂಗಾಗಿ ಬೇಡ ಅಂತ ಹೇಳಿ ಕರ್ಕೊಂಡು ಬಂದೆ. ಇವಾಗ ಗಿಡಗಳಿಗೆಲ್ಲ ಸ್ವಲ್ಪ ನೀರ್ನ ಹಾಕ್ತದೆ, ಏನಕ್ಕೂ ಗೊತ್ತಿಲ್ಲ, ಅದು ಸ್ವಲ್ಪ ಒಣಗ್ದಂಗಂತ ಅನಿಸ್ತಾ ಇತ್ತು. ಅದಕ್ಕೇನೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ನಾನು ಒಳಗಡೆ ತಗೊಂಡು ಹೋಗ್ತೀನಿ. ಸ್ವಲ್ಪ ಬಿಸಿಲು ಕೂಡ ಕಿರಣಗಳು ಬಿದ್ರೆ ಗಿಡಗಳು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಅದು ಒಳಗಡೆ ಬೆಳೆಯುವಂತ ಗಿಡನೇ, ಬಟ್ ಅದೇ ಸ್ವಲ್ಪ ಬಾಡ್ದಂಗಂತ ಅನಿಸ್ತಾ ಇದೆ. ಹಾಗಾಗಿ ಇಲ್ಲಿ ಎಲೆ ಹಂಬೆಲ್ಲ ಹಾಕೊಂಡಿದ್ವಿ. ಎಲೆ ಹಂಬು ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಸಡನ್ ಆಗಿ ಸ್ವಲ್ಪ ಬಾಡ್ದಂಗಂತ ಅನಿಸ್ತಾ ಇದೆ. ಅದಕ್ಕೆ ಎಕ್ಸ್ಟ್ರಾ ಏನಾದ್ರು ಗೊಬ್ಬರ ಆ ಥರದ್ದೆಲ್ಲಾನು ಏನಾದ್ರು ಹಾಕೊಬೇಕು. ಹಾಗೇನೆ ಇವಾಗ ಮಧ್ಯಾಹ್ನ ಬಂದ್ಬಿಟ್ಟು ನಾನು ಸ್ವಲ್ಪ, ಇವಾಗ ಚಳಿಗಾಲ ಅಲ್ವಾ, ಹಾಗಾಗಿ ನಮ್ಮ ಸ್ಕಿನ್ಗೆ ಯಾವ ರೀತಿಯಾಗಿ ಕೇರ್ ಮಾಡ್ತೀವಿ ಹಾಗೇನೆ ನಮ್ಮ ಕಾಲು ಮತ್ತೆ ಕೈಗಳಿಗೂ ಕೂಡ ನಾವು ಅದೇ ರೀತಿಯಾಗಿ ಕೇರ್ ಮಾಡ್ಕೊಬೇಕು. ಏನಕ್ಕೆಂದ್ರೆ ಇವಾಗ ಚಳಿಗಾಲದಲ್ಲಿ ಜಾಸ್ತಿ ನಮಗೆ ಕೈ ಕಾಲನ್ನೇ ಜಾಸ್ತಿ ಬೇಗನೆ ಹೊಡೆಯೋದು. ಹಂಗಾಗಿ ನಾನಿವತ್ತು ಸ್ವಲ್ಪ ನನ್ನ ಕೈಗಳಿಗೆಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಾನು ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು
ನೋಡಿ ಗಿಡ ಸ್ವಲ್ಪ ಬಾಡ್ದಂಗ ಅಂತ ಅನಿಸ್ತಾ ಇದೆ ನನಗೆ. ಅದು ನೀರ್ ಜಾಸ್ತಿಯಾಗಿ ಈ ತರ ಆಗಿದೆಯೋ ಅಥವಾ ಕಡಿಮೆ ಆಗು ಕೂಡ ಈ ರೀತಿ ಆಗುತ್ತಂತೆ, ಇಲ್ಲ ಅಂದ್ರೆ ಹೀಟ್ ಆಗಿ ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಯಜಮಾನ್ರು. ಮತ್ತೆ ಕೆಲವೊಂದೊಂದು ಸಣ್ಣ ಸಣ್ಣ ಹುಳಗಳು ಕೂಡ ಆಗಿತ್ತು. ಹಂಗಾಗಿ ನೋಡ್ತಾ ಇದೀನಿ ಜಾಸ್ತಿ ಏನಾದ್ರು ಆಗಿದ್ಯಾ ಅಂತ ಹೇಳ್ಬಿಟ್ಟು. ಇದಕ್ಕೆ ಬೇವಿಂದು ಎಣ್ಣೆ ಹಾಕಿದ್ರೆ ಬೇಗನೆ ಚೆನ್ನಾಗ್ ಆಗುತ್ತಂತೆ. ಬಟ್ ಆದ್ರೆ ಇತ್ತು ನಮ್ಮ ಮನೇಲಿ, ಅದೇನೋ ಖಾಲಿಯಾಗಿದೆ ಅಥವಾ ಚೆಲ್ಲಿ ಹಾಕಿದ್ರು ಏನೋ ಗೊತ್ತಿಲ್ಲ. ಹಂಗಾಗಿ ಅದನ್ನ ತರಿಸ್ಬಿಟ್ಟು ಗಿಡಗಳಿಗೆಲ್ಲ ಸ್ಪ್ರೇ ಮಾಡಬೇಕು. ಇವಾಗ ನಾನು ಅರಿಶಿನ ಮತ್ತೆ ಕಾಫಿ ಪುಡಿ ಇವೆರಡರಲ್ಲಿ ನಾನು ಒಂದು ಕ್ರೀಮ್ನ ರೆಡಿ ಮಾಡ್ಕೊತಾ ಇದ್ದೀನಿ, ಒಂದು ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಬಿಸಿ ಮಾಡ್ಕೊತಾ ಇದ್ದೀನಿ. ಅರಿಶಿನ ಸ್ವಲ್ಪ ಕಪ್ಪಗಾಗೋ ರೀತಿಯಾಗಿ ಬಿಸಿ ಮಾಡ್ಕೊಬೇಕಾಗುತ್ತೆ. ನೀವು ಯಾವ ಅರಿಶಿನ ಯೂಸ್ ಮಾಡ್ತೀರಿ ಆ ಅರಿಶಿನೇ ತಗೊಳ್ಳಿ. ನಾನಿಲ್ಲಿ ಗೋಪುರ ಅರಿಶಿನೇ ನಾನು ಯಾವಾಗಲೂ ಯೂಸ್ ಮಾಡೋದು, ಆ ಅರಿಶಿನೇ ತಗೋತಾ ಇದ್ದೀನಿ. ಅಡ್ಗೆ ಅರಿಶಿನ ತಗೊಳ್ಳೋದಕ್ಕೆ ಹೋಗ್ಬಿಡಿ, ಅಡ್ಗೆ ಅರಿಶಿನ ಅಷ್ಟು ಚೆನ್ನಾಗಿರೋದಿಲ್ಲ, ಅದು ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಇರೋದನ್ನೇ ತಗೊಳ್ಳಿಕ್ಕೆ, ನಮ್ಮ ಸ್ಕಿನ್ಗಾದ್ರೂ ಹಾಕೊಬೋದಲ್ವಾ, ಫೇಸ್ಗಾದ್ರೂ ಹಾಕೊಬೋದು, ಇಲ್ಲಾಂದ್ರೆ ಕೈ ಕಾಲುಗಳಿಗೂ ಯೂಸ್ ಮಾಡ್ಬೋದು. ಹಾಗಾಗಿ ಗೋಪುರ ಒಳ್ಳೆ ಅರಿಶಿನೇ ತಗೊಳ್ಳಿ. ನೋಡಿ ಈ ರೀತಿಗೆ ಕಪ್ಪಾಗಿ ನಾನು ಅರಿಶಿನ ಹುರಿದ್ಬಿಟ್ಟು ಹಾಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಾಫಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಕಾಫಿ ಪುಡಿ ಇರುತ್ತೆ ಆ ಕಾಫಿ ಪುಡಿನ ಸೇರಿಸ್ಕೊಳ್ಳಿ. ಇದು ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ರೋಸ್ ವಾಟರ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಫಸ್ಟ್ ಅಂತೂ ಅರಿಶಿನ ಇಲ್ದಲ್ಲೇ ನನ್ನ ದಿನನೇ ಮುಗಿತಾ ಇರಲಿಲ್ಲ. ನಾನು ನೈಟ್ ಹೊತ್ತು ರೆಗ್ಯುಲರ್ ಆಗಿ ನಾನು ಅರಿಶಿನ ಯೂಸ್ ಮಾಡಿದೆ. ಅರಿಶಿನ ಮತ್ತೆ ಅಲೋವೆರಾ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ನನ್ನ ಫೇಸ್ಗೆ ಹಚ್ಕೊತಾ ಇದ್ದೆ. ತುಂಬಾನೇ ಚೆನ್ನಾಗಿರುತ್ತೆ ಆ ಒಂದಿದು. ಇವಾಗ ಸ್ವಲ್ಪ ಅಭ್ಯಾಸ ತಪ್ಪಿದೆ, ಅಂದ್ರೆ ಇವಾಗ ಚಳಿನೂ ಅಲ್ವಾ, ತಣ್ಣಗಾಗುತ್ತೆ ಅಂತ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಅವಾಗಂತೂ ಸಿಕ್ಕಾಬಟ್ಟೆ ನಾನು ಅರಿಶಿನ ಮತ್ತೆ ಅಲೋವೆರಾನ ಯಾವಾಗಲೂ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೆ. ಇನ್ನು ಅರಿಶಿನ ಬೆಳಗ್ಗೆ ಟೈಮು ಕೂಡ ನಾನು ಒಂದೊಂದು ರೀತಿಯಾಗಿ ಪ್ಯಾಕ್ನ ರೆಡಿ ಮಾಡಿಕೊಂಡು ನನ್ನ ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೆ. ಇದು ರೆಡಿ ಆದ್ಮೇಲೆ ಈ ರೀತಿಯಾಗಿ ನಾನು ಕೈಗೆಲ್ಲ ಈ ರೀತಿಯಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಈ ತರ ಮಸಾಜ್ ಮಾಡ್ಕೊಬೇಕು. ಈಗ ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕಂತ ಹೇಳಿದ್ರು ಅಥವಾ ಮನೇಲೇ ಇದ್ರು ನಮ್ಮ ಮುಖ ಯಾವ ರೀತಿಯಾಗಿ ಕೇರ್ ಮಾಡ್ಕೊಂತೀವಿ ಹಾಗೇನೆ ಅಲ್ವಾ, ಕೈಗಳನ್ನು ಕೂಡ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಹಾಗೆ ಇದನ್ನ ನಾವು ಕುತ್ತಿಗೆಗೂ ಕೂಡ ನಾವು ಹಚ್ಕೋಬಹುದು. ಚೆನ್ನಾಗಿರುತ್ತೆ, ಇದು ಕಲರ್ ಬರುತ್ತೆ, ನಮ್ಮ ಸ್ಕಿನ್ ಡಾರ್ಕ್ ಆಗುತ್ತೆ, ನಮ್ಮ ಕೈಯಲ್ಲಿರೋ ಕಪ್ಪಗಿರುತ್ತಲ್ಲ ಅಂಥದ್ದೆಲ್ಲದಕ್ಕೂ ಕೂಡ ಕ್ಲೀನ್ ಆಗಿ ಹೋಗುತ್ತೆ. ನೀಟಾಗಿ ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಇದನ್ನ ಮಸಾಜ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಫಂಕ್ಷನ್ಗೆಲ್ಲಾರು ಹೋಗ್ಬೇಕಂದ್ರೂ ಈ ರೀತಿಯಾಗಿ ಮಾಡ್ಕೊಬಹುದು. ವಾರಕ್ಕೆ ಒಂದ್ಸಲ ಮಾಡ್ಕೊಂಡ್ರೆ ಸಾಕು, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ನಾನು ಲೈಟಾಗಿ ಒಂದು ನೈಲ್ ಪಾಲಿಶ್ ಕೂಡ ಹಚ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಂಡ್ರೆ. ನನ್ನ ಮಗಳಂತೂ ನೈಲ್ ಪಾಲಿಶ್ ಒಂದನ್ನು ಕೂಡ ಮನೇಲಿ ಬಿಟ್ಟಿರಲ್ಲ. ಇವಾಗಂತೂ ನಂದು ಅನ್ನೋದು ಏನು ಇಲ್ವೇ ಇಲ್ಲ, ಎಲ್ಲ ನನ್ನ ಮಗಳದೇನೆಯ. ಎಲ್ಲೋ ಅಲ್ಲಿ ಇಲ್ಲಿ ಹುಡುಕಿ 1-2 ನೈಲ್ ಪಾಲಿಶ್ ಇತ್ತು, ಅದನ್ನ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದು ಪ್ಯಾಕ್ನ ನೀವು ಮನೇಲಿ, ಅದು ಅಡುಗೆ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ನೀವು ಈ ರೀತಿಯಾಗಿ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋನ. ನಿಮ್ಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.